ನಾನು ಮಂಡ್ಯ ಮಣ್ಣಿನ ಮಗ ಪ್ರದೀಪ. ನಾನು ಚಾಮಲಾಪುರ ಗ್ರಾಮಕ್ಕೆ ಬಂದಿದ್ದೆ. ನಮ್ಮ ಚಾಮಲಾಪುರದ ಗ್ರಾಮದ ರೈತರು ಏನೆಲ್ಲ ಒಂದು ಬೆಳೆದಿದ್ದಾರೆ, ಯಾವ ಥರ ವ್ಯವಸಾಯ ಮಾಡ್ತಿದ್ದಾರೆ, ಏನೆಲ್ಲ ಒಂದು ಬೆಳೆದಿದ್ದಾರೆ ನೋಡೋಣ. ಕಬ್ಬು ನೋಡಿ, ಎತ್ತಾಗಿ ನೋಡಿ, ಇತ್ತಾಗೆ ಎಲ್ಲ ಬರೀ ಕಬ್ಬು. ಅದೇ ಥರ ತೆಂಗಿನ ತೋಟ ನೋಡಿ, ಅಡಿಕೆ ತೋಟ, ಬಾಳೆ ತೋಟ ಯಾವ ಥರ ಐತೆ ನೋಡಿ. ವಾತಾವರಣ ಅಂತೂ ತುಂಬ ಸಖತ್ತಾಗೈತೆ. ಅದೇ ಥರ ನೋಡಿ, ನಮ್ಮ ರೈತರು ಕಬ್ಬು, ಭತ್ತ, ಅಡಿಕೆ ತೋಟ, ಬಾಳೆ ತೋಟ, ತೆಂಗಿನ ಮರಗಳ ಸಾಲು ಪ್ರತಿಯೊಂದು ಬೆಳೆದಿದ್ದಾರೆ. ಅದೇ ಥರ ನಮ್ಮ ರೈತರು ಇಲ್ಲಿ ಕಬ್ಬು ಪೈರು ನೆಡ್ತಾಯಿದ್ದಾರೆ. ಕಬ್ಬು ಪೈರು ನೋಡಿ ಯಾವ ಥರ ವ್ಯವಸಾಯ ಮಾಡ್ತಾಯಿದ್ದಾರೆ ನಮ್ಮ ರೈತ ಮಹಿಳೆಯರು. ಅದೇ ಥರ ಇಲ್ಲೊಬ್ಬ ಇವನು ರೈತನಿಗೆ, ಇವನು ಇಷ್ಟು ಗಂಟೆ ನೀರು ಬಿಡ್ತಾಯಿದ್ದ, ಅಲ್ಲಿ ನೀರು ಹಾಯಿಸ್ತಾ ಇದ್ದ. ಇವಾಗ ಬಂದಿದ್ದಾನೆ ಈ ಕಡೆಗೆ ನೋಡಿ. ತುಂಬ ಸಖತ್ತಾಗೆ ಕಷ್ಟಪಟ್ಟಿದ್ದಾನೆ ಬೆಳಿಗ್ಗೆಯಿಂದ ನೀರು ಹಾಯಿಸ್ಕೊಂಡು. ಅಲ್ಲಿಗೆ ಹೋಗೋಣ, ಭೇಟಿ ಮಾಡೋಣ. ಏನೋ ಮಾಡ್ತಾಯಿದ್ದಾರೆ ನಮ್ಮ ರೈತ ಮಹಿಳೆಯರು ಎಲ್ರೂ. ನಮ್ಮ ರೈತರು ನೋಡಿ ಗದ್ದೆ ಒಳಗಿಂದ ನಡ್ಕೊ ಬರ್ತಾಯಿದ್ದಾರೆ. ಇವ್ರ ಹೆಸರೇಂತಲ ಸಂಕ್ರಣ ಅಂತ, ಚಾಮಲಾಪುರದವರು ನೋಡಿ. ನಮ್ಮ ರೈತರು ಇವರು ಸಂಕ್ರಣ ರೈತರು, ಚಾಮಲಾಪುರ ಗ್ರಾಮದ ರೈತರು. ಏನೋ ವ್ಯವಸಾಯ ಮಾಡಿಸ್ತಾ ಇದ್ದಾರೆ ಗದ್ದೆ ಒಳಗಡೆ ಕಬ್ಬುಂದು ನೋಡಿ. ಹಿಂದೆ ಎಲ್ಲ ಕಬ್ಬ ಕಡಿದು ಬಿತ್ತನೆ ನೆಡ್ತಿದ್ರು. ಇವಾಗ ಟ್ರೈ ಎಲ್ಲ ಬಂದ್ಬಿಟ್ಟೈತೆ ಕಬ್ಬು ಬಿತ್ತನೆ ನೋಡಿ ಯಾವ ಥರ ಐತೆ ಅಂತ. ಒಂದೇ ಗಿಣ್ಣು, ಬರೀ ಒಂದು ಗಿಣ್ಣು ಒಂದು ಕಣ್ಣು ಅಷ್ಟೇ ನೋಡಿ. ನೋಡಿ ನೀರು ಹಾಯಿಸ್ಕೊಂಡು ಬಿತ್ತನೆ ನೆಡ್ತಾ ಇದ್ದಾರೆ, ಕಬ್ಬು ಬಿತ್ತನೆ ನೆಡ್ತಾ ಇದ್ದಾರೆ ನೋಡಿ ಯಾವ ಥರ ಐತೆ ಅಂತ. ಹಿಂದೆ ಎಲ್ಲ ಕಬ್ಬ ಕಡಿದ್ಬಿಟ್ಟು ತರಗ್ ಬಿಡಿಸ್ಬಿಟ್ಟು ನೆಡ್ತಿದ್ರು. ಇವಾಗ ಆ ಥರ ಬಂದಿಲ್ಲ. ಒಂದೇ ಕಣ್ಣು ಒಂದೇ ಗಿಣ್ಣು ನೋಡಿ, ಒಂದೇ ಕಣ್ಣು ಒಂದೇ ಗಿಣ್ಣು ಯಾವ ಥರ ಐತೆ ಅಂತ. ಆದರೂ ಈ ಕಬ್ಬು ಎಷ್ಟು ಉದ್ದ ಬೆಳೀತದೆ ಅಂತ ಹೇಳೋಕ್ಕಾಗೋದಿಲ್ಲ ಕಬ್ಬು. ನೋಡಿ ಗೊತ್ತಾಗದೆ ಹೋಯ್ತು ನಮ್ಗೆ. ಫಸ್ಟ್ ನಾವು ನೆಡ್ತಾ ಇರೋದು ಪಿಗ್ ಬಿದ್ದು ಬಿಡ್ತಾ ಇದ್ದು ಸೆರೆ ಹಿಡ್ದೋಯ್ತಲ್ಲ. ಪೈರ್ನ ನೆಡ್ತಾ ಮಧ್ಯ ಎರಡು ಒಂದೇ ಖರ್ಚು, 2,000 ಹೆಚ್ಚು ಕಮ್ಮಿ. ಅದೇ ಒಂದೇ ಖರ್ಚು, 2,000 ಹೆಚ್ಚು ಕಮ್ಮಿ. ನಮ್ಮ ಹಂಗೆ ತಂದು ನೆಟ್ರೆ ಜಾಸ್ತಿ ಖರ್ಚು, ಇದು ಕಮ್ಮಿ ಖರ್ಚು. ಇದು ನೋಡಿ, ಒಂದು ಎಕರೆಗೆ ಒಂದು 5,000 ಬೇಕು ಅಷ್ಟೇ. ಒಂದು ಎಕರೆಗೆ 7,000 ಪೈರು ಬೇಕಂತ ನೋಡಿ. ನೋಡಿ ಊಟ ಮಾಡ್ತಾಯಿದ್ದಾರೆ ಇವಾಗ ನಮ್ಮ ರೈತರು. ಇಷ್ಟು ಗಂಟ ವ್ಯವಸಾಯ ಮಾಡಿದ್ರು, ಇವಾಗ ಊಟ ಮಾಡ್ತಾಯಿದ್ದಾರೆ. ಅದೇ ಥರ ನಮ್ಮ ರೈತ ಮಹಿಳೆಯರು ಕಳೆ ಬೀಳ್ತಾಯಿದ್ದಾರೆ ಕೆಳಗಡೆ. ಕಳೆ ನೋಡಿ, ಇದು ಕೂಡ ಟ್ರೈಯಿಂದ ತಂದು ನೆಟ್ಟಿರೋದು ನೋಡಿ. ನೋಡಿ ಇದು ಇವಾಗ ತೆಂಡೆ ಹೊಡಿತೈತೆ ನೋಡಿ ಯಾವ ಥರ ಐತೆ ಅಂತ. ಇದು ಮಾಮೂಲಿ ಗಿಣ್ಣು, ಒಂದೇ ಕಣ್ಣು ಒಂದೇ ಗಿಣ್ಣು ಪೈರು ಇದು ನೋಡಿ. ಅದೇ ಥರ ಪಕ್ಕದಲ್ಲಿ ಅಲ್ಲೂ ಐತೆ ನೋಡಿ ಜಮೀನು ಯಾವ ಥರ ಐತೆ ಅಂತ ನೋಡಿ. ಅದೇ ಥರ ತೋಟ, ತೆಂಗಿನ ತೋಟ ನೋಡಿ. ತೆಂಗಿನ ತೋಟದೊಳಗಡೆ ವ್ಯವಸಾಯ ಮಾಡ್ತಾಯಿದ್ದಾರೆ. ಅಡಿಕೆ ತೋಟ ಈ ಕಡೆ, ಅಡಿಕೆ ತೋಟದೊಳಗಡೆ ನಮ್ಮ ಮಂಡ್ಯ ಜಿಲ್ಲೆಗೆ, ಮಂಡ್ಯ ತಾಲೂಕು ಸೇರಿರುವಂಥ ಚಾಮಲಾಪುರದ ಗ್ರಾಮದ ರೈತರು ವ್ಯವಸಾಯ ಮಾಡ್ತಾಯಿದ್ದಾರೆ ನೋಡಿ. ಅದೇ ಥರ ಅಲ್ಲಿ ನೋಡಿ ನಮ್ಮ ರೈತ ಮಹಿಳೆಯರು ಸೊಂಟ ಕಳೆ ತಿತ್ತುಬಿಟ್ಟು ಬಿಸಿಲು ಹೋಗ್ಬಿಟ್ಟು ಒಂದು 5 ನಿಮಿಷ ಮರದಡಿಲಿ ಕುಂತಿದ್ದಾರೆ ವಿಶ್ರಾಂತಿ ಪಡ್ಕೋಕ್ಕೆ ನೋಡಿ. ನೀವೇ ನೋಡಿ, ಕಣ್ಣಿಂದ ನೋಡಿ ಯಾವ ಥರ ವ್ಯವಸಾಯ ಮಾಡ್ತಾಯಿದ್ದಾರೆ ಅಂತ ನೋಡಿ. ಅದೇ ಥರ ನಮ್ಮ ಚಾಮಲಾಪುರದ ಗ್ರಾಮದ ರೈತರು ನಿಜಕ್ಕೂ ತುಂಬಾ ಕಷ್ಟಪಡ್ತಾರೆ. ಒಂದು ಬೆಳೆ ಬೆಳಿಬೇಕಾದ್ರೆ, ಒಂದು ವ್ಯವಸಾಯ ಮಾಡಬೇಕಾದ್ರೆ, ಒಂದು ದನ ಸಾಕಬೇಕಾದ್ರೆ, ಆಡು ಕುರಿಗಳು ಸಾಕಬೇಕಾದ್ರೆ, ಮನೆಗಳು ಕಟ್ಟಬೇಕಾದ್ರೆ ತುಂಬಾ ಕಷ್ಟಪಡ್ತಾರೆ ನಿಜಕ್ಕೂ. ನಮ್ಮ ಚಾಮಲಾಪುರ ಗ್ರಾಮದ ನಮ್ಮ
ರೈತ ಮಹಿಳೆಯರಿಗೆ ನಮ್ಮ ಕಡೆಯಿಂದ ತುಂಬ ಟ್ಯಾಂಕ್ಸ್ ನಿಜಕ್ಕೂ. ನೋಡಿ ನೋಡಿ ಇಷ್ಟು ಗಂಟೆ ಕಳೆತಿದ್ರು, ಇವಾಗ ಬಿಸಿಲು ಅಂದ್ಬಿಟ್ಟು ಊಟ ಮಾಡ್ತಾಯಿದ್ದಾರೆ ನಮ್ಮ ರೈತ ಮಹಿಳೆಯರು. ಇವರು ಚಾಮಲಾಪುರ ಗ್ರಾಮದ ರೈತ ಮಹಿಳೆಯರು ಇವಾಗ ಊಟ ಮಾಡ್ತಾಯಿದ್ದಾರೆ ಮರದಡಿಲಿ ಕೂತ್ಕೊಂಡು. ನೋಡಿ ಯಾವ ಥರ ಈ ಸೀಟ್ ಅವರ ಸಾಲ ಕುಂತಿದ್ದಾರೆ. ಇಲ್ಲ ಮಾಡಿ ಅಮ್ಮ, ಆಯಿತು ಕರ. ನೋಡಿ ಮನೆಯಿಂದನೇ ತಗೊಂಬಂದ್ಬಿಡ್ತಾರೆ. ಮಧ್ಯಾಹ್ನಕ್ಕೆ ಆಗುವಂಗೆ ಮುದ್ದೆ ಆಗ್ಬೋದು, ಅನ್ನ ಸಾಂಬಾರು ಆಗ್ಬೋದು. ನೋಡಿ ಯಾವ ಥರ ಬಾಕ್ಸ್ಗೆ ಹಾಕೊಂಡು ತಗೊಬಂದು ಊಟ ಮಾಡ್ತಾಯಿದ್ದಾರೆ ಅಂತ. ತುಂಬಾ ಕಷ್ಟಪಡಬೇಕು. ನಮ್ಮ ದೇಶದಲ್ಲಿ ಯಾವುದಿಲ್ಲದ್ರೂ ಜೀತ ಪದ್ಧತಿ ಹೋಗಲ್ಲ, ಯಾವುದೇ ಕಾರಣಕ್ಕೂ ಹೋಗಲ್ಲ ಜೀತ ಪದ್ಧತಿ. ಇನ್ನೂ ಒಂದು 10 ವರ್ಷಕ್ಕೆ ಇವಾಗ MLEಗಳು MP ಗಳು ಅವರಲ್ಲಿ ನೋಡಿ ಜಾಸ್ತಿ ಆಸ್ತಿ ಮಾಡಿ ಮಡ್ಗೋರಲ್ಲ, ಅಂಥರ್ತಕ್ಕೆ ಹೋಗ್ಬೇಕೈತೆ ಜೀತ ಮಾಡೋಕ್ಕೆ ನಮ್ಮ ರೈತರು ಇನ್ಮೇಲೆ. ನೋಡಿ ಯಾವ ಥರ ಇದು ಮಾಡ್ತಿದ್ದಾರೆ ಅಂತ, ಊಟ ಮಾಡ್ತಿದ್ದಾರೆ ಅಂತ. 30 ಊಟಕ್ಕೆ ಕಷ್ಟಪಡಬೇಕು ನಿಜಕ್ಕೂ. ನೋಡಿ ಆ ಕಡೆ ಎಲ್ಲ ಅಲ್ಲೂ ಕೂಡ ಒಂದೇ ಕಣ್ಣು ಒಂದೇ ಗಿಣ್ಣು. ನೋಡಿ ಬಿತ್ತನೆ ಪೈರು ಅಲ್ಲಿ ನೋಡಿ, ಆ ಕಡೆ ಎಲ್ಲ ಬರೀ ಅಡಿಕೆನೇ ಹಾಕಾರೆ, ಅಡಿಕೆ ಸೊಸಿನಿಯೇ. ನೋಡಿ ಅದೇ ಥರ ಮಾವಿನ ಗಿಡಗಳು ನೋಡಿ ಯಾವ ಥರ ಐತೆ ಅಂತ. ತುಂಬಾ ಕಷ್ಟಪಡಬೇಕು ನಿಜಕ್ಕೂ. ನಮ್ಮ ರೈತರು ಒಂದು ವ್ಯವಸಾಯ ಇದೇನಾರ ತೆಕ್ಲು ಬಿಟ್ಬಿಟ್ರೆ ತೆಕ್ಲು ಬಿದ್ದೋಯ್ತದೆ. ಗದ್ದೆ ಹಂಗೆ, ಗದ್ದೆಯ ಉಳ್ದಂತ ಬಿಟ್ಬಿಟ್ರೆ ತೆಕ್ಲು ಬಿದ್ದೋಯ್ತದೆ. ಇದು ನೋಡಿ ಗದ್ದೆ ಉಳಬೇಕು, ಬೆಳೆ ಬೆಳಿಬೇಕು ನಿಜಕ್ಕೂ. ಆವಾಗಲೇ ಭೂಮಿ ತಾಯಿಗೆ ಸಂತೋಷ ಗೊತ್ತಾ. ಗದ್ದೆ ಏನಾರ ಉತ್ತಿಲ್ಲ ಪತ್ತಿಲ್ಲ ಅನ್ಕ ಹೋಯ್ತು ಅಂದರೆ ಯಾರ ಮನೆ ಸಾಲನಾರ ಆಗಲಿ ತಂದುಬಿಟ್ಟು ಗದ್ದೆ ಉಳ್ಳೇಬೇಕು ನಿಜಕ್ಕೂ. ಒಂದು ವ್ಯವಸಾಯ ಮಾಡಲೇಬೇಕು. ಅದು ಯಾರ ಮನೆ ಸಾಲನಾರ ಆಗಲಿ. ಸರ್ಕಾರಕ್ಕೆ ಏನು ಗೊತ್ತು ಇವ್ರ ಮನೇಲಿ ಸಾಲ ಮಾಡ್ತಾವ್ರೆ ನಮ್ಮ ರೈತರು ಅಂತ. ಸರ್ಕಾರ ಕೈ ಕಟ್ಕೊಂಡು ಕಣ್ಣು ಮುಚ್ಕೊಂಡು ಕುಂತದ ಬರೀ, ಇವ್ರಿಗೇನು ಕಷ್ಟ ಇಲ್ಲ ಅನ್ಕೊಂಡು. ನೋಡಿ ನೋಡಿ ಯಾವ ಥರ ಐತೆ ಅಂತ. ನೋಡಿ ಇಲ್ಲೂ ಗಂಡ ಹೇಳ್ತಿರು ಇಬ್ಬರು ಇವರು ಯಾವ ಥರ ಊಟ ಮಾಡ್ತಾವ್ರ ಕುತ್ಕೊಂಡು. ನೋಡಿ ತಟ್ಟೆಗೆ ಹಾಕೊಂಡು, ಒಬ್ಬರು ಅಡಿಕೆ ಪಟ್ಟು ಎಲೆಗೆ ಹಾಕೊಂಡು ಊಟವ ಯಾವ ಥರ ಕುತ್ಕೊಂಡು ಮಾಡ್ತಿದ್ದಾರೆ ನೋಡಿ. ನೋಡಿ ನೋಡಿ ಅಡಿಕೆ ಪಟ್ಟಕ್ಕೆ ಹಾಕೊಂಡು ಕುತ್ಕೊಂಡು ಊಟ ಮಾಡ್ತಾವ್ರೆ, ಅವರು ತಟ್ಟೆ ತಗೊಂಡು ಊಟ ಮಾಡ್ತಾವ್ರೆ. ನೋಡಿ ಯಾವ ಥರ ಊಟ ಮಾಡ್ತಾವ್ರಿ ಅಂತ. 30 ಊಟಕ್ಕೆ ಏನೆಲ್ಲ ಒಂದು ಮಾಡಬೇಕು ಅಂತ ಇದೇ ಒಂದು ಉದಾಹರಣೆ, ಸಾಕ್ಷಿ. ನೋಡಿ ನಮ್ಮ ರೈತರು ಇವರು ಬೋಸಿದು ಊಟ ಮಾಡ್ತಾವ್ರೆ ಒಂದು ತಿಪ್ಪಕ್ಕೆರಿಗೆ ಹಾಕೊಂಡು. ನೋಡಿ ಯಾವ ಥರ ತೆಗುಮರು ಬಡ್ಡೆ ಮೇಲೆ ಕುಂತಿರೋದು. ನೋಡಿ ಯಾವ ಥರ ಕುತ್ಕೊಂಡು ಊಟ ಮಾಡ್ತಾವ್ರೆ ಅಂತ ಟಿಫನ್ ಕೆರಿಗೆ ಹಾಕೊಂಡು. ನೋಡೋಣ ನೋಡಿ ನೀವು ಊಟ ಮಾಡಿದ್ವಲ್ಲ ರಘು, ಊಟ ಮಾಡಿದ್ವ ನೀನು? ಯಾಕೆ ಇವು ಮಧ್ಯಾಹ್ನ ಟೈಮ್ ಊಟನೇ ಮಾಡಿದ್ರ? ನೋಡಿ ಎಷ್ಟು ಉದ್ದಾವನೆ. ಇವನು ಮಧ್ಯಾಹ್ನ ಟೈಮು ಊಟ ಮಾಡೋದಿಲ್ಲ, 2 ಟೈಮ್ ಊಟ ಮಾಡೋದು ಇವನು, ಬೆಳಗ್ಗೆ ಸಂಜೆ ಅಷ್ಟೇ. ಮಧ್ಯಾಹ್ನ ಟೈಮ್ ಯಾವುದೇ ಕಾರಣಕ್ಕೂ ಊಟ ಮಾಡಲ್ಲ ಅವನು. ನೋಡಿ ಗಂಟ ಗೇಮೆ ಮಾಡ್ದ, ನೀರು ಹಾಯಿಸ್ದ. ಅಡಿಕೆ ಸೂಸಿ ಎಲ್ಲಿ ತಂದ್ರಿ ಅದ ಕೆಳಗಡೆ? ಕೇರ್ಪೇಟೆಯಿಂದ ಎಷ್ಟು? ಸೊಸಿ ಎಷ್ಟು ಒಂದೇ? 35 ರೂಪಾಯಿ ಒಂದು ಸೊಸಿ.
ಹಾಂ ಬಾಡಿಗೆನೂ ಸೇರಿಸಿ. ಹೋಟೆಲಿಗೆ ಬಂದು 2 ವರ್ಷ 40 ರೂಪಾಯಿ ಖರ್ಚು. ಹಾಂ ಹೋಯ್ತು ಬರೋಗು ಡ್ರಿಪ್ ಮಾಡೋದೆ ಅಲ್ಲಿ ಎಲ್ಲ ಸೀಪೆ ಗಿಡ ಹಣ್ಣು ಗಿಡ ಎಲ್ಲ ನೆಟ್ಟವೆ ನೋಡ್ಕೊಬೇಕು. ನೋಡಿದ್ರೆ ಫ್ರೆಂಡ್ ಏನೆಲ್ಲ ಒಂದು ನಮ್ಮ ರೈತರು ಏನೆಲ್ಲ ಒಂದು ಕಷ್ಟಪಡಬೇಕು ನಿಜಕ್ಕೂ. ಹಾಂ ಯಾವ ಥರ ಕಷ್ಟಪಡ್ತಾವ್ರೆ. ಇನ್ನು ತೆಗೆದು ಬಿಟ್ಬಿಟ್ಟು ಇದನ್ನೇನಾರು ಗದ್ದೆ ಏನಾರು ಉಳಿದಂತೆ ಬಿಟ್ಬಿಟ್ರೆ ಹಾಂ ಅದು ಗದ್ದೆ ಹಂಗೆ ಪಾರೆ ಬಿದ್ದೈತದೆ. ಅದು ಯಾರ ಮನೆ ಸಾಲ ಆಗಲಿ ಸಾಲ ಆಗಲಿ ಈಸ್ಕೊಬಂದು ಕೊಟ್ಟು ಮಾಡಿಸ್ಲೇಬೇಕು ಗದ್ದೆ ಜಮೀನ ವ್ಯವಸಾಯವ. ಏನಾರ ಬಿಟ್ಬಿಟ್ಮೋ ಉಳ್ದಂತೆ ಜನ ಏನಂತಾರೆ ಹೇಳು, ಈ ಬಡ್ಡಿ ಮಗಂಗೆ ಏನಪ್ಪ ಬಂದಿತ್ತು ಗದ್ದೆಯ ಪಾರ ಬಿಟ್ಬಿಟ್ಟು ಇಲ್ಲೆಲ್ಲ ತಿರುಗಾಡ್ತಾನೆ ಅಂತಾರೆ. ನೋಡಿ ಎಷ್ಟು ಕಷ್ಟ ಐತೆ ನಮ್ಮ ರೈತರಿಗೆ. ಇಂಥ ಗೇಯರ್ಗಾರ ಪ್ರಶಸ್ತಿ ಕೊಟ್ರಾರ ಆಯ್ತದೆ. ಹಾಂ ಕರ್ನಾಟಕದ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿ ಇಂಥವ್ರು ಕೊಟ್ರೆ ಆಯ್ತದೆ ನಮ್ಮ ರೈತರಿಗೆ ಗೇಯರ್ಗೆ. ಆ ನಾಟಕ ಆ ಡ್ಯಾನ್ಸ್ ಮಾಡೋರು ಕೊಡ್ತಾರೆ. ಆ ಸಿ ಎಮ್ಮು ಸಿದ್ದರಾಮಯ್ಯ ಯಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿ ಎಮ್ಮು, ಆಮ್ಯಾಕೆ ಯಡಿಯೂರಪ್ಪ ಸಿ ಎಮ್ ಆಗಿದ್ದಾಗ, ಹಾಂ ಕುಮಾರಸ್ವಾಮಿ ಸಿ ಎಮ್ ಆಗಿದ್ದಾಗ, ಬೊಮ್ಮಾಯಿ ಸಿ ಎಮ್ ಆಗಿದ್ದಾಗ ಹಾಂ ಅವರೆಲ್ಲರೂ ಒಬ್ಬರು ಈ ನಾಟಕ ಈ ಫಿಲಮ್ನವ್ರಿಗೆ ಕೊಟ್ಟರು ಪ್ರಶಸ್ತಿಯ. ಎಲ್ರಿಗೂ ಅವ್ರಿಗೆ ಕೊಟ್ಟರು. ಇಂಥ ಗೇಯರ್ಗೆ ನಮ್ಮ ರೈತರು ಕೊಡೋದಿಲ್ಲ ಪ್ರಶಸ್ತಿಯ. ಆ ಫಿಲಮ್ನವ್ರಿಗೆ ಕೊಟ್ಟರು ಎಲ್ಲ ಪ್ರಶಸ್ತಿನೂ. ಅವ್ರೇನೋ ಸಾಧನೆ ಮಾಡಿಬಿಟ್ಟಾರೆ ಅಂತ. ಹಾಂ ಅವರೇನೋ ಒಳ್ಳೆ ಸಾಧನೆ ಮಾಡಿಬಿಟ್ಟಾರೆ ಅಂದ್ಬಿಟ್ಟು ಫಿಲಮ್ನವರು ಅವ್ರಿಗೆ ಕೊಡ್ಕೋಯ್ತಾರೆ ಪ್ರಶಸ್ತಿಯ. ಇಂಥ ನಮ್ಮ ರೈತರು ಗೇಯರ್ಗಾರ ಕೊಟ್ರೆ ಆಯ್ತದ ಪ್ರಶಸ್ತಿಯ. ನೋಡಿ ಅವರು ತುಂಬ ಕಷ್ಟಪಡ್ಬೇಕಲ್ಲ ಅವರು. ಹಾಂ ಅದಕ್ಕೆ ಕೊಡಬೇಡ ಅನ್ನೋದಿಲ್ಲ, ಒಳ್ಳೆ ವ್ಯಕ್ತಿಗಳಿಗೂ ಕೊಡಿ ಅದರಲ್ಲಿ ಪ್ರಶಸ್ತಿಯ. ಫಿಲಮ್ನವ್ರಿಗೆ ಇವ್ರಿಗೂ ಕೊಡಿ ಪ್ರಶಸ್ತಿಯ. ನಮ್ಮ ರೈತರಿಗೂ ನೋಡಿ ಏನೆಲ್ಲ ಒಂದು ವ್ಯವಸಾಯ ಮಾಡ್ತಾಯಿಲ್ಲ ಇಲ್ಲಿ ಕೂತ್ಕೊಂಡು. ಹಾಂ ನೋಡಿ ಅಲ್ಲಿ ಊಟ ಮಾಡ್ತಾರೆ, ಇಲ್ಲೆಲ್ಲ ಗೇಮೆ ಗೇದ್ರು, ಗಂಟ ಪೈರು ನೆಟ್ಟಿದ್ರು, ನೀರು ಹಾಯಿಸಿದ್ರು ನಮ್ಮ ರೈತರು. ಹಾಂ ಕರೆಂಟ್ ಕೊಟ್ರೆ ಮಾತ್ರ ಬೋರ್ಗಲ್ಲಿ ನೀರು ಬರ್ತದೆ, ಇಲ್ಲ ಅಂದರೆ ಅದೂ ಇಲ್ಲ. ನೋಡಿ ಇಂಥವ್ರಿಗಾರ ಕೊಟ್ರೆ ಆಯ್ತದಪ್ಪ ಪ್ರಶಸ್ತಿಯ. ಇವರೆಲ್ಲ ಸಾಧನೆ ಮಾಡ್ತಾಯಿರೋದು ಕಬ್ಬು ಬೆಳೆದು, ಭತ್ತ ಬೆಳೆದು, ರಾಗಿ ಬೆಳೆದು, ಮರ ಗಿಡಗಳು ಬೆಳೆದು, ಅಡಿಕೆ ಗಿಡ ಬೆಳೆದು, ಪರಂಗಿ ಗಿಡಗಳು, ಹಣ್ಣು ಗಿಡಗಳು, ತರಕಾರಿ ಗಿಡಗಳು, ಹಾಂ ಬಾಳೆ ಗಿಡಗಳು ಇವೆಲ್ಲನೂ ಬೆಳೆದು ಸಾಧನೆ ಮಾಡ್ತಾವ್ರೆ. ಆ ಫಿಲಮ್ನವ್ರು ಏನು ಸಾಧನೆ ಮಾಡ್ತಾಯಿದ್ದಾರೆ ಓದಿ? ಹಾಂ ದುಡ್ಡು ಮಾಡ್ಕೊಂಡು ಮನೇಲಿ ಅವರೇ ಅವರು. ಹಾಂ ಹಿಂದೆ ಫಿಲಮ್ ತೆಗಿತಿದ್ರು ಯಾರೋ ಡಾಕ್ಟರ್ ರಾಜ್ಕುಮಾರು, ಅಂಬರೀಷು, ರೆಬಸ್ಟರ್ ಅಂಬರೀಷು, ಸಾಹಸ ವಿಷ್ಣುವರ್ಧನು, ಟೈಗರ್ ಪ್ರಭಾಕರು, ಕರಾಟೆ ಶಂಕರ್ನಾಗು ಇಂಥವ್ರಿಗಾರ ಪ್ರಶಸ್ತಿ ಕೊಟ್ಟರೆ ಆಯ್ತದ. ನೀವು ಇಲ್ವಲ್ಲ ಅವರು ಕೊಡೋಕು ನೀವು. ಹಾಂ ಅವ್ರ ಮಕ್ಕಳವರು ಅವ್ರಿಗಾರ ಕೊಟ್ಟರೆ ಆಯ್ತದ. ಒಳ್ಳೊಳ್ಳೆ ಫಿಲಮ್ಗಳು ಇದು ಮಾಡಿದರು. ಯಾರಿಗೂ ಇದಾಗ್ದ ಕೊಡ್ತಿದ್ದೀರಿ ಅಪ್ಪ ನೀವು. ಹಾಂ ನೋಡಿ ಎಷ್ಟೊಂದು ನಮ್ಮ ರೈತರು ಏನೆಲ್ಲ ಒಂದು ಕಷ್ಟಪಡ್ತಾವ್ರೆ ಅಂತ ಇಲ್ಲಿ ಗದ್ದೆ ಕೂತ್ಕೊಂಡು. ಅದು ಬಿಸಿಲು ಅಲ್ದಂತ ಗೇಯ್ತಾವ್ರೆ ತಲೆಗೊಂದು ಪೇಟೆ ಕಟ್ಕೊಂಡು. ಹಾಂ ಬಿಸಿಲು ಹೆಂಗೆ ಹೊಡಿತೈತೆ ನೋಡಿ. ಸೂರ್ಯ ಏನು ಹತ್ತಿ ಮೇಗೆ ಹೊಡಿತಾ ಕುಂತಾನೆ ನೋಡಿ. ಹತ್ತಿ ಮೇಗೆ ಹೊಡಿತಾನೆ ಸೂರ್ಯ. ಕೊಡಿ ಇಂಥವ್ರಿಗೆ ಪ್ರಶಸ್ತಿಯ, ಬೇಡ ಅನ್ನೋದಿಲ್ಲ. ಇವರೆಲ್ಲ ಸಾಧನೆ ಮಾಡ್ತಾ ಇರೋದು ವ್ಯವಸಾಯದಲ್ಲಿ. ನೋಡಿ ಅವ್ರು ಕೊಡ್ದೆ ಹೋದ್ರೆ ಪ್ರಶಸ್ತಿಯ ನಾನೇ ಕೊಡ್ತೀನಿ ನಮ್ಮ ರೈತರಿಗೆ ಪ್ರಶಸ್ತಿಯ. ಮಂಡ್ಯ ಮಣ್ಣಿನ ಮಗ ಪ್ರದೀಪ ಅಂತಲೇ ಕೊಡ್ತೀನಿ ಪ್ರಶಸ್ತಿಯ. ಅದೇ ಸರಿ ಅಂತ ನಮ್ಮ ರೈತರಿಗೆ. ನಮ್ಮ ಜೊತೆ ಮಾತಾಡೋ 5 ನಿಮಿಷ ಬಿಟ್ಬಿಟ್ಟೆ ನಿಮ್ಮೆಲ್ಲ ಅನುಭವ ಆಯಿತು. ನಿಮ್ದೇನು ಉದ್ಯೋಗ? ಯಾರು? ನೀನು ನಮ್ಮ ದೊಡ್ಡಪ್ಪನ ಮೊಮ್ಮಗ ಆಗ್ಬೇಕು ನಮ್ಗೆ. ಅವರಪ್ಪ ಅವ್ರ ತಾತನೇ ದೊಡ್ಡವ್ರು ಎಲ್ಕಿತ್ತ. ಏನೇ ಆದರೂ ನೀವೆಲ್ಲ ಒಂದು ಹುಡ್ಕೊಂಡು ಮದುವೆ ಮಾಡೋಕ್ಕಾಗಲ್ಲ. ಇವತ್ತೇನು ಹೌದಲ್ಲ, ಕಾಲ ಕಳೀತಾನೆ. ಹೌದು, ಯಾರು ಆಗದೆ ಒಬ್ರು ಕಷ್ಟ ಆಯಿತು. ಹೌದು. ಒಂದೇ ಭಯ. ಈಗ ನಮ್ಮ ಬೆಂಗಳೂರಲ್ಲಿ ನಮ್ಮ ಚಿಕ್ಕಪ್ಪನ ಮಗ ಒಬ್ಬ ಇದ್ದ.
ಹಾಂ ಅಂತ ಅವನು ಮದುವೆ ಅಂತ ಇದ್ದ. ಹಾಂ ಅವ್ರೇನಾಯ್ತು ತಮ್ಮದಿರ ಬೇರೆ ಆಗ್ಬಿಟ್ರು, ತಾಯಿನ ಬೇರೆ ಹೊಂಟೋಗಿ ಸಿನಿಮಾಗಿನ ಜೊತೆಲಿ ಹ್ಞೂ ಊಟ ಎಲ್ಲ ಇತ್ತು ಇವನಿಗೆ. ಆಗ ಯಾರು ಇನ್ನೊಬ್ರು ಲಿಂಗಾಯತರು ಫ್ರೆಂಡ್ ಇದ್ದ ಒಬ್ಬ ಹ್ಞೂ ಅಂತ, ಇಲ್ಲಿ ಬನ್ನೂರ ಹತ್ರ ಒಂದು ಹುಡುಗಿ ನೋಡಿ ಮಾಡಿದೆ. 2 ಗಂಡ 2 ಇಬ್ಬರು ಇಂಜಿನಿಯರ್ ಹೊರಗಡೆ ಅವ್ರಿಗೆ. ಹ್ಞೂ ನಾವು ಸತ್ತೋಗ್ಬಿಟ್ಟ ನಮ್ಮ ಚಿಕ್ಕಪ್ಪನ. ಹಾಂ ಊಟ ಇಲ್ಲದೆ ಅವನು ಸುಸ್ತಾಗ್ಬಿಟ್ಟ. ಅದರಿಂದ ಮೊದಲು ಅವನು ಆಗುದಿಲ್ಲ ಅಂತ ಇದ್ದ. ಅವನಿಗೆ ಆಸ್ಮಾ ಇತ್ತು, ಹ್ಞೂ ಕೆಮ್ಮು. ಹ್ಞೂ ಈ ಮುರು ಆಗುದಿಲ್ಲ ಯಾರಿಗೂ. ಕೆ ಬಿ ಮಾಡಿ